ಮಕ್ಕಳೇ, ಈ ವಿಡಿಯೋದಲ್ಲಿ ನಾವು ICSE ಕನ್ನಡ ಪದ್ಯಗಳು ಇದರ ಸಾರಾಂಶವನ್ನ ನೋಡೋಣ. ಸಣ್ಣ ಕಥೆಗಳ ಬಗ್ಗೆ ನಾನು ಆಲ್ರೆಡಿ ಸಮ್ಮರಿ ವಿಡಿಯೋಸ್ ಅನ್ನ ಮಾಡಿದ್ದೇನೆ. ಪ್ರತಿಯೊಂದು ಲೆಸನ್ಸ್ಗೆ ಅಂದ್ರೆ ಸಣ್ಣ ಕಥೆಗಳಿಗೆ ಸಮ್ಮರಿ ವಿಡಿಯೋ ಇದೆ. ಈಗ ಮೊದಲನೇದಾಗಿ ನಾವು ವಚನಗಳು, ಅದು ಬಸವಣ್ಣನವರು ಬರೆದಿರುವ ವಚನಗಳು, ಅದರ ಸಾರಾಂಶವನ್ನ ಈ ವಿಡಿಯೋದಲ್ಲಿ ನಾವು ನೋಡೋಣ. ಸೊ ಇದು ತುಂಬಾ ಚಿಕ್ಕದಾಗಿರುತ್ತೆ ಸಾರಾಂಶದ ವಿಡಿಯೋ. ಇದರ ಎಕ್ಸ್ಪ್ಲನೇಷನ್ಗೆ ಬೇಕು ಅಂದ್ರೆ ನಾನು ವಿಡಿಯೋ ಲಿಂಕ್ ಅನ್ನ ಇದರ ಡಿಸ್ಕ್ರಿಪ್ಷನ್ ಸೆಕ್ಷನ್ ಅಲ್ಲಿ ಹಾಕ್ತೀನಿ. ಪ್ರತಿಯೊಂದು ಲೈನ್ ಅನ್ನು ನಾನು ಹೇಳಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅದನ್ನ ನೀವು ನೋಡಬಹುದು. ಈಗ ನಾವು ಮೊದಲನೇ ವಚನದ ಸಾರಾಂಶವನ್ನು ನೋಡೋಣ. ಇದಕ್ಕಿಂತ ಮುಂಚೆ ಬಸವಣ್ಣನವರ ಬಗ್ಗೆ ಒಂದು 2-3 ವಾಕ್ಯ. ಬಸವಣ್ಣನವರು ಈ 12ನೇ ಶತಮಾನದಲ್ಲಿ ಜನಿಸಿದ ಮತ್ತೆ ಇದ್ದ ಮಹಾಪುರುಷರಲ್ಲಿ, ಧಾರ್ಮಿಕ ಪುರುಷರಲ್ಲಿ ಒಬ್ಬರು. ಅವರಿಗೆ ಮಹತ್ವದ ಸ್ಥಾನ ಇದೆ ಬಸವೇಶ್ವರರಿಗೆ. ಅವರನ್ನ ಕ್ರಾಂತಿಕಾರಿ ಬಸವಣ್ಣ, ಜಗಜ್ಯೋತಿ ಬಸವೇಶ್ವರ, ಯುಗ ಪುರುಷ, ಸಮಾಜ ಸುಧಾರಕ, ಭಕ್ತಿ ಭಂಡಾರಿ ಬಸವಣ್ಣ ಅಂತ ಕೂಡ ಕರೀತಾರೆ. ಸೊ ಇವರು 12ನೇ ಶತಮಾನ, ಜ್ಞಾಪಕ ಇಟ್ಕೊಳ್ರಿ, 12ನೇ ಶತಮಾನ ವೀರಶೈವ ಧರ್ಮದ ಬಗ್ಗೆ ಇವರು ತುಂಬಾ ಕೇಂದ್ರೀಕೃತವಾಗಿ ತುಂಬಾ ಮಾತಾಡ್ತಾರೆ. ಮತ್ತೆ ಇವರು ಅಂದ್ರೆ ಆಧ್ಯಾತ್ಮ ಪ್ರಪಂಚದಲ್ಲಿ ಒಂದು ಒಳ್ಳೆಯ ಸ್ಥಾನವನ್ನ ಗಳಿಸಿಕೊಂಡಿರ್ತಾರೆ. ಮತ್ತೆ ಇವರು ಧರ್ಮದ ತಿರುಳನ್ನ ತಮ್ಮ ಸಾಹಿತ್ಯ ಪ್ರಕಾರದ ಮೂಲಕ, ಅಂದ್ರೆ ವಚನಗಳ ಮೂಲಕ, ವಚನ ಅಂದ್ರೆ ಮಾತು, ಸೊ ಅದರ ಮೂಲಕ ಜನರಿಗೆ ಅರ್ಥ ಆಗೋ ರೀತಿ ವಚನಗಳನ್ನ ಬರೆದಿದ್ದಾರೆ. ಈಗ ನಾವು ಮೊದಲನೇದನ್ನ ನೋಡೋಣ. ಕಳಬೇಡ, ಕಳ್ಳತನ ಬೇಡ, ಅಂದ್ರೆ ಏನನ್ನು ಬೇಡ, ಯಾವ ರೀತಿಯ ಕೆಟ್ಟದಾದ ಭಾವನೆಗಳು ಇಲ್ಲ ಕೆಟ್ಟದಾದ ಕೆಲಸಗಳನ್ನ ಮಾಡೋದು ಬೇಡ, ಯಾವ್ಯಾವುದು ಅಂತ ಹೇಳ್ತಾ ಇದ್ದಾರೆ ಈ ವಚನದಲ್ಲಿ. ಸೊ ಕಳಬೇಡ, ಕಳ್ಳತನ ಬೇಡ. ಮತ್ತೆ ಕೊಲಬೇಡ, ಕೊಲ್ಲೋದು ಬೇಡ, ಇಲ್ಲ ಕೊಲ್ಲೋದು, ಹೊಡೆಯೋದು, ಬೇರೆಯವ್ರಿಗೆ ಹಿಂಸೆ ಮಾಡೋದು ಬೇಡ. ಹುಸಿಯ ನುಡಿಯಲು ಬೇಡ, ಸುಳ್ಳು ಹೇಳೋದು, ಹುಸಿ ಅಂದ್ರೆ ಸುಳ್ಳು, ಸುಳ್ಳು ಹೇಳೋದು ಬೇಡ. ಮತ್ತೆ ಮುನಿಯಬೇಡ, ಕೋಪ ಮಾಡ್ಕೊಳ್ಳೋದು ಬೇಡ. ಅನ್ಯರಿಗೆ ಅಸಹ್ಯ ಪಡಬೇಡ, ಬೇರೆಯವ್ರನ್ನ ನೋಡಿ ಒಂಥರ ಹ್ಯಾ ಛೀ ಅಂತ ಅನ್ಕೊಂತಾರಲ್ಲ, ಅದು ಅಸಹ್ಯ ಬೇಡ. ತನ್ನ ಬಣ್ಣಿಸಬೇಡ, ತನ್ನನ್ನ ತಾನು ಹೊಗಳ್ಕೋಬೇಡ. ಇದೀರ ಹಳಿಯಲು ಬೇಡ, ಬೇರೆಯವ್ರನ್ನ ಮುದಲಿಸ್ಬೇಡ, ಬೇರೆಯವ್ರ ಬಗ್ಗೆ ಅದು ಇದು ಹೇಳ್ಕೋಬೇಡ. ಇದೇ ಈ ರೀತಿಯಾದಂತಹ ಜೀವನನೇ ಅಂತರಂಗ ಶುದ್ಧಿ, ಅಂದ್ರೆ ಮನಸ್ಸಿನ ಒಳಗಡೆ, ನಮ್ಮ ದೇಹದ ಒಳಗಡೆ ಮನಸ್ಸಿನ ಶುದ್ಧಿ. ಮತ್ತೆ ಇದೇ ಬಹಿರಂಗ ಶುದ್ಧಿ, ಆಚೆ, ದೇಹದ ಆಚೆ ಇರುವಂತಹ ಶುದ್ಧಿ ಕೂಡ, ಅಂದ್ರೆ ನಮ್ಮ ಕಾಯ ವಾಚ ಮನಸ್ಸ ಯಾವ ರೀತಿ ನಾವು ಶುದ್ಧರಾಗಿರಬೇಕು ಅಂತ ಇಲ್ಲಿ ಕೂಡಲ ಸಂಗಮ ದೇವ ಅಂತ ಇವರ ಒಂದು ಅಂಕಿತ ನಾಮ. ಸೊ ಅದು ಕೊನೆಯದಲ್ಲಿ ಬರುತ್ತೆ. ಇದೇ ನಮ್ಮ ಕೂಡಲ ಸಂಗಮನನ್ನು ಒಲಿಸುವ ಪರಿ, ಇದೇ ದೇವರನ್ನ ಒಲಿಸಿಕೊಳ್ಳುವಂತಹ ಒಂದು ಮಾರ್ಗ. ಈ ರೀತಿಯಾಗಿ ನಾವು ನಡಿಬೇಕು ಅಂದ್ರೆ ಜೀವನದಲ್ಲಿ ಈ ರೀತಿ ನಡಿಬೇಕು ಅಂತ. ಈಗ 2ನೇ ವಚನ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ. ಈ ಪ್ರಪಂಚದಲ್ಲಿ ಎಷ್ಟೊಂದು ಏನೇನೋ ಡೊಂಕ ಅಂದ್ರೆ ಒಬ್ಬೊಬ್ಬರು ತಪ್ಪುಗಳು ಮಾಡ್ತಾ ಇರ್ತಾರೆ, ಅದನ್ನ ನೀವು ಯಾಕೆ ತಿದ್ದೋದಕ್ಕೆ ಹೋಗ್ತೀರಾ. ಇದನ್ನ ಒಬ್ರು ನನ್ಗೆ 2ನೇ ಪದ್ಯ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದ್ರು. ಸೊ ಇಲ್ಲಿ ನೀವು ಕೇಳಿಸ್ಕೊಳ್ಳಿ ಸರಿಯಾಗಿ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ. ಈ ಪ್ರಪಂಚದಲ್ಲಿನ ತಪ್ಪುಗಳನ್ನ ನೀವೇಕೆ ತಿದ್ದೋದಕ್ಕೆ ಹೋಗ್ತೀರಾ, ಬೇರೆಯವ್ರು ಮಾಡಿರೋ ತಪ್ಪುಗಳನ್ನ ಏಕೆ ತಿದ್ದೋಕ್ ಹೋಗ್ತೀರಾ. ನಿಮ್ಮ ತನುವ ಸಂತೈಸಿಕೊಳ್ಳಿ, ಅಂದ್ರೆ ನಿಮ್ಮನ್ನ ನೀವು ಸಂತೈಸ್ಕೊಳ್ಳಿ. ಅಯ್ಯೋ ಅವರು ತಪ್ಪು ಮಾಡಿದ್ದಾರೆ ಅಂದ್ರೆ ಅವ್ರನ್ನ ಪ್ರತಿಯೊಂದನ್ನು ತಿದ್ದೋದಕ್ಕಾಗಲ್ಲ ಅಲ್ಲ. ಒಂದಷ್ಟು ಜನ ಕೇಳ್ತಾರೆ, ಒಂದಷ್ಟು ಜನ ಕೇಳಲ್ಲ. ಎಷ್ಟು ಸಲ 100 ಸಲ ಹೇಳಿದ್ರು ಕೇಳಲ್ಲ. ಅವಾಗ ಏನ್ ಮಾಡ್ಬೇಕು, ನಿಮ್ಮ ತನುವ, ನಿಮ್ಮ ಮನಸ್ಸನ್ನ ಸಂತೈಸ್ಕೊಳ್ಳಿ, ಕನ್ಸೋಲ್ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸನ್ನ ಸಂತೈಸ್ಕೊಳ್ಳಿ. ಮತ್ತೆ ಇನ್ನೊಂದು ಹೇಳ್ತಾರೆ, ನೆರೆ ಮನೆಯ ದುಃಖಕ್ಕೆ, ಅಂದ್ರೆ ಪಕ್ಕದ ಮನೆಯ ದುಃಖ, ಅಂದ್ರೆ ಅವ್ರ ಮನೆಯಲ್ಲಿ ಆಗೋ ಜಗಳ ಇಲ್ಲ ದುಃಖ ಏನು ಅದೆಲ್ಲನ್ನು, ಅದಕ್ಕಾಗಿ ನಾವು ಏನಾಗ್ತಾ ಇದೆ, ಪಕ್ಕದ ಮನೆಯಲ್ಲಿ ಏನಾಗ್ತಾ ಇದೆ ಅಂತ ಕೇಳಿಸ್ಕೊಂಡು ಅವ್ರ ಮನೇಲಿ ಅಯ್ಯೋ ಪಾಪ ಈ ತರನ, ಇಲ್ಲ ಅವ್ರ ಮನೇಲಿ ಈ ತರ ಆಗೋಯ್ತು ಅಂತ ಅಳೋದೋ, ಇಲ್ಲ ಅವರಿಗೆ ಸಂಕಟ ಪಡೋದು, ಇಲ್ಲ ಖುಷಿ ಪಡೋದು, ಯಾವ್ದಾದ್ರು ಆಗ್ಲಿ, ಆ ರೀತಿ ಅಂತವರನ್ನ ಕೂಡಲ ಸಂಗಮ ನೋಡಿ. ಆ ಮನೆಯಲ್ಲಿ ಬೇರೆಯವ್ರ ಮನೇಲಿ ಜಗಳ ಆಡ್ತಾ ಇದ್ರೆ ನೀವ್ ಯಾಕೆ ಕಳ್ತೀರಾ ಕೇಳಿಸ್ಕೊಂಡು. ಅದೆಲ್ಲ ನಿಮ್ಮ ಮನೇಲಿ ಏನಿದೆ, ನಿಮ್ಮ ಮನೆಯದನ್ನ ನೀವು ಸರಿ ಮಾಡ್ಕೋಬೇಕು. ನಮ್ಮ ಮನೆಯಲ್ಲಿ, ಅಂದ್ರೆ ನಮ್ಮ ಮನೆಯಲ್ಲಿ ಏನ್ ಪ್ರಾಬ್ಲಮ್ಸ್ ಇದೆ, ಫಸ್ಟ್ ನಮ್ಮ ಕಷ್ಟಗಳನ್ನ ನಾವು ನಿವಾರಿಸ್ಕೋಬೇಕು. ನಮ್ಮ ಕಷ್ಟಗಳನ್ನ ಬಿಟ್ಬಿಟ್ಟು ಮನೆಯಲ್ಲಿ
ಪಾಪ ಮಕ್ಕಳಿಗೆ ಇನ್ನು ಬೇರೆಯವ್ರಿಗೆಲ್ಲ ಎಷ್ಟೊಂದು ಕಷ್ಟ ಇರುತ್ತೆ, ಅದನ್ನ ನಾವು ನಿವಾರಿಸ್ಬೇಕು. ಅದನ್ನ ಬಿಟ್ಬಿಟ್ಟು ಪಕ್ಕದ ಮನೆಯವರು ಇಲ್ಲ ಎದುರು ಮನೆಯವ್ರದ್ದು ಅವ್ರ ಮನೆದೇನಪ್ಪ, ಅವ್ರ ಮನೆ ಉಸಾಬ್ರಿ ಏನು ಅಂತೆಲ್ಲ ಕೇಳ್ಕೊಂಡು ಅದಕ್ಕೋಸ್ಕರ ಆಳೋದು ಎಲ್ಲ ಬೇಡ. ಒಬ್ಬೊಬ್ರು ಟಿವಿ ಸೀರಿಯಲ್ ನೋಡ್ಬಿಟ್ಟು ಅದ್ರಲ್ಲಿ ಬರೋ ಕಷ್ಟ ನೋಡ್ಬಿಟ್ಟು ಅಳ್ತಾ ಇರ್ತಾರೆ, ನಾವು ಪಕ್ಕದಲ್ಲೇ ಅಳ್ತಾ ಇದ್ರೂ ನೋಡಲ್ಲ ಅಲ್ವಾ. ಸೊ ಅದಕ್ಕೆ ಅಳೋವನ್ನ ಮೆಚ್ಚಲ್ಲ ಕೂಡಲ ಸಂಗಮ ದೇವರು ಮೆಚ್ಚಲ್ಲ ಅಂತ ಹೇಳ್ತಾರೆ. ಈಗ 3ನೇ ಪದ್ಯ, ಹಾವು ತಿಂದವರ ನುಡಿಸಬಹುದು. ಅಂದ್ರೆ ಹಾವು ಕಚ್ಚಿದವ್ರನ್ನ ಇಲ್ಲ ಹಾವು ತಿಂದವರ ಅಂದ್ರೆ ವಿಷ ದೇಹನ ಸೇರಿರುತ್ತಲ್ಲ, ಆ ರೀತಿ ಇದ್ರೂನು ಅವ್ರನ್ನ ನುಡಿಸಬಹುದು. ಅಂದ್ರೆ ಅವ್ರನ್ನ ಮಾತಾಡ್ಸ್ಬಹುದು, ನುಡಿಸುವುದು ಮಾತಾಡ್ಸೋದು. ಅವರು ಮಾತಾಡ್ತಾರೆ, ನಮ್ಗೆ ರೆಸ್ಪಾಂಡ್ ಮಾಡ್ತಾರೆ. ಅದಾದ್ಮೇಲೆ ಗರ ಬಡದವರು ಅಂದ್ರೆ ದೆವ್ವ ಹಿಡಿದವರು ಇಲ್ಲ ಒಂದು ರೀತಿ ಮೂಡಿಯಾಗಿರೋರು, ಒಂದು ರೀತಿಯ ಪರಿಸ್ಥಿತಿಯಲ್ಲಿರೋರು, ಆ ತರ ಮನುಷ್ಯರನ್ನಾದ್ರೂ ನುಡಿಸ್ಬೋದು, ಅವ್ರನ್ನ ಕೂಡ ಮಾತಾಡ್ಸ್ಬೋದು. ಅವ್ರು ಮಾತಾಡ್ತಾರೆ, ನಾವೇನಾದ್ರು ಏನಪ್ಪ ಚೆನ್ನಾಗಿದೀಯ ಅಂದ್ರೆ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ ಅಂತೆಲ್ಲ ಹೇಳ್ತಾರೆ. ಮತ್ತೆ ಸಿರಿ ಗರ ಹೊಡೆದವರ ನುಡಿಸಬಾರದು ನೋಡಯ್ಯ. ಸಿರಿ ಅಂದ್ರೆ ವೆಲ್ತ್, ಓಕೆ, ಶ್ರೀಮಂತತನ ಇರುವಂತಹ ಗರ, ಆ ರೀತಿಯಾದಂತಹ ಒಂದು ದೆವ್ವ ಹಿಡಿದಿರೋರ್ನ ಇಲ್ಲ ಆ ರೀತಿಯ ಭಾವನೆ ಇರೋರ್ನ, ಆ ಸಿರಿಗರ ಹೊಡೆದವರ ಅಂದ್ರೆ ಆ ರೀತಿಯ ಹುಚ್ಚುತನ, ನನ್ನ ಹತ್ರ ದುಡ್ಡಿದೆ ನಾನೇ ದೊಡ್ಡವನು ಅನ್ನೋರ್ನ ನುಡಿಸಬಾರದು. ಅವ್ರನ್ನ ಮಾತಾಡ್ಸೋಕ್ ಹೋಗ್ಬೇಡ್ರಿ ನೋಡಯ್ಯ, ಅವ್ರನ್ನ ಮಾತಾಡ್ಸೋಕ್ ಹೋಗ್ಬೇಡ್ರಿ. ಅಂದ್ರೆ ಅವರಲ್ಲಿ ಅಹಂಕಾರ, ನಾವು ಮಾತಾಡ್ದಾಗ ಅವರು ಹೇಳುವಂತಹ ಪ್ರತಿ ಮಾತು ಅಂದ್ರೆ ರಿಪ್ಲೈ ಯಾವ ರೀತಿ ಇರುತ್ತೆ ಅದನ್ನ ನಮ್ಮ ಕೈಲಿ ಸಹಿಸ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಅಂದ್ರೆ ಅವ್ರಿಗೆ ಆ ರೀತಿಯಾದಂತಹ ಅಹಂಕಾರ ಇರುತ್ತೆ, ಅವ್ರನ್ನ ನೀವು ಮಾತಾಡ್ಸೋಕ್ ಹೋಗ್ಬೇಡ್ರಿ. ಸೊ ಆ ರೀತಿ ಇದ್ದಾಗ ಏನಾಗಬಹುದು, ಒಂದು ಸಂದರ್ಭ ಬಡತನ ಅಂದ್ರೆ ಬಡತನ ಏನು ಇಲ್ಲದೆ ಇರುವಂತಹ ಅವರ ಸಿರಿತನ ಅಂದ್ರೆ ಶ್ರೀಮಂತಿಕೆ ಎಲ್ಲ ಕಳೆದು ಹೋಗ್ಬಹುದು. ನಮ್ಮ ದೀಪಾವಳಿಯ ಮಹಿಮೆ ಪಾಠದಲ್ಲಿ ನಾವು ನೋಡಿದಿರಲ್ಲ, ರಾಜ ಯಾವ ರೀತಿ ನಿರ್ಗತಿಕ ಆಗ್ತಾನೆ ಅಂತ. ಆ ರೀತಿ ಬಡತನ ಅನ್ನುವಂತಹ ಮಂತ್ರವಾದಿ ಹೋಗಲು ಅಂದ್ರೆ ಆ ರೀತಿ ಅಂತ ಮಂತ್ರವಾದಿ ಅಂದ್ರೆ ಸಡನ್ ಆಗಿ ಶ್ರೀಮಂತಿಕೆ ಇರೋದು ಬಡತನ ಆಗ್ಬಿಟ್ರೆ ಹೋಗಲು ಆ ರೀತಿಯಾದಂತಹ ಬಡತನ ಅನ್ನುವಂತಹ ಮಂತ್ರವಾದಿ ಹೋಗಲು ಅವ್ರ ಮನೆಯನ್ನ ಸೇರ್ಕೊಂಡ್ರೆ ಅಂದ್ರೆ ಅವ್ರ ಶ್ರೀಮಂತಿಕೆ ಎಲ್ಲ ಓದಂಗೆ. ಆಗ ಈ ರೀತಿ ಬೀದಿಗೆ ಬೀಳ್ತಾರೆ. ಈ ಚಿತ್ರದಲ್ಲಿ ನೋಡ್ತಾ ಇದ್ದ ಹಾಗೆ, ಆಗ ಒಡನೆ ನುಡಿವರಯ್ಯ ಕೂಡಲ ಸಂಗಮ ದೇವ. ಆಗ ನೀವು ಮಾತಾಡ್ತೇನೆ, ಏನಪ್ಪಾ ನೀನ್ ಚೆನ್ನಾಗಿದೀಯಾ, ಹೇಗಿದ್ದೀರಾ ಏನು ಅಂತ ಅವರೇ ಮಾತಾಡ್ತಾರೆ. ಒಡನೆ ಕೂಡಲೇ ಆವಾಗ್ಲೇ ಹೇಳ್ತಾರೆ ಕೂಡಲ ಸಂಗಮ ದೇವ ಅಂತ ಬಸವಣ್ಣನವರು ತಮ್ಮ ಈ ವಚನಗಳನ್ನ, ಅಂದ್ರೆ ಇಲ್ಲಿ ಬರೀ 3 ವಚನಗಳನ್ನ ಹಾಕಿದ್ದಾರೆ. ನಿಮಗೆ ಎಕ್ಸಾಮ್ಗೆ ಈ 3 ವಚನಗಳಿಂದನೇ ಬರುತ್ತೆ. 3 ವಚನಗಳನ್ನ ಚೆನ್ನಾಗಿ ತಿಳ್ಕೊಳ್ಳಿ. ಮತ್ತೆ ಬಸವಣ್ಣನವರ ಬಗ್ಗೆ 1-2-3 ವಾಕ್ಯನ ಬರಿಬೇಕಾಗುತ್ತೆ. ಮೇ ಬಿ 2 ಮಾರ್ಕ್ಸ್ಗೆ ಆಗುವಷ್ಟು ನೀವು ಬರಿಬೇಕಾಗುತ್ತೆ ಬಸವಣ್ಣನವರ ಬಗ್ಗೆ ಕೇಳಿದರೆ. ಇಷ್ಟು ಬಸವಣ್ಣನವರ ವಚನಗಳ ಪದ್ಯದ ಸಾರಾಂಶ. ನಿಮಗೆ ಯಾವ ರೀತಿಯಾದಂತಹ ಕಷ್ಟ ಆದ್ರೂ ಈ ವಚನಗಳನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ, ಬಸವಣ್ಣನವರ ವಚನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲೇ ಬರೀರಿ, ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ. ಸೊ ಇವರೇ ವಿಶ್ವಗುರು ಅಂದ್ರೆ ಅವರ ಪಿಕ್ಚರ್ ಇದನ್ನ ಇಡ್ತಾರೆ ಯೂಶಲಿ, ವಿಶ್ವಗುರು ಬಸವಣ್ಣನವರು, ಜಗಜ್ಯೋತಿ ಬಸವಣ್ಣನವರು ಅಂತ.